ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇ ಆರಾಧನಾ, ವೆಲ್ಕಮ್. ಥ್ಯಾಂಕ್ ಯು. ಆ್ಯಕ್ಚುಲಿ ಯು ಕ್ಯಾನ್ ಜಾಯಿನ್ ಬ್ರೋ ಇನ್ ಲಾ. ಅವ್ರು ನಿಮಗೆ ಒಳ್ಳೆ ಕಂಪ್ನಿ. ದಾದನ್ಗೆ ಫಿಟ್ನೆಸ್ ಬಗ್ಗೆ ತುಂಬ ಕ್ರೇಜ್ ಇದೆ. ನೀವು ಒಂದ್ಸಲ ಅವ್ರ ಜೊತೆ ವಾಕ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಿಲ್ಲಿಸೋ ಮಾತೇ ಇಲ್ಲ. ಮಾನ್ಸಿ ಬಾ, ನಾವು ವಾರ್ಮ್ ಅಪ್ ಮಾಡ್ಕೊ. ಆ್ಯಕ್ಚುಲಿ ವಿಶು ಇದ್ದಾಗ ನಾನು ಅವನು ಎವ್ರಿ ಡೇ ವಾಕ್ ಹೋಗ್ತಾ ಇದ್ವಿ, ಅಥವಾ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆಡ್ತಾ ಇದ್ವಿ. ಮಂತ್ಲಿ ಒನ್ಸ್ ಅಂತೂ ಟ್ರೆಕ್ ಮಿಸ್ಸೇ ಮಾಡ್ತಾ ಇರಲಿಲ್ಲ. ವಾವ್, ವೆರಿ ಇಂಟ್ರೆಸ್ಟಿಂಗ್. ನೀವು ಹೇಳ್ತಿರೋದು ಕೇಳ್ತಿದ್ರೆ ನೀವಿಬ್ರು ತುಂಬ ಚೆನ್ನಾಗಿದ್ರಿ ಅನ್ಸುತ್ತೆ. ಅರೆ, ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ. ಓ, ನನ್ನ ಮಾತುಗಳಿಂದ ನಿಮಗೆ ಹಳೆದೆಲ್ಲ ನೆನಪಾಗಿರಬಹುದು. ಆದರೆ ಕಳೆದು ಹೋಗಿರೋ ಒಳ್ಳೆ ಕ್ಷಣಗಳು, ನೆನಪುಗಳು ನಮಗೆ ಇನ್ನೂ ಚೆನ್ನಾಗಿ ಬದುಕೋದಕ್ಕೆ ಇನ್ಸ್ಪೈರ್ ಮಾಡಬೇಕು ಅಲ್ವಾ? ಆ ನೆನಪುಗಳು ನಮ್ಮನ್ನು ಅರ್ಧಕ್ಕೆ ನಿಲ್ಲಿಸೋದಾದರೆ ಅದು ಒಳ್ಳೆ ನೆನಪಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದೇನಿದ್ರೂ ಒಂದು ಕೆಟ್ಟ ಕನಸಾಗಿರುತ್ತೆ ಅಷ್ಟೆ. ಅದನ್ನ ಬಿಡಿ, ಬನ್ನಿ ಬನ್ನಿ, ನಾವಿನ್ನೂ 2 ರೌಂಡ್ ಫಿನಿಷ್ ಮಾಡಬೇಕು. ಅದಕ್ಕೆ ಹರ್ಷ ಎಲ್ಲಿ? ಅವ್ರು ಆ ಕಡೆ ಹೋದ್ರು ಅನ್ಸುತ್ತೆ. ಸರಿ ಬನ್ನಿ, ನಾವು ಪೆಂಡಿಂಗ್ ಇರೋ 2 ರೌಂಡನ್ನು ಮುಗಿಸೋಣ. ದಿನ ಬೆಳಗ್ಗೆ ಹೀಗೆ ಇದ್ರೆ ಬದುಕೋಕೆ ಹೊಸ ಭರವಸೆ ಹುಟ್ಟೋದಂತೂ ಖಂಡಿತ. ಅಫ್ಕೋರ್ಸ್, ಇದು ಯಾವಾಗಲೂ ಹೀಗೆ ಇರುತ್ತೆ. ಬನ್ನಿ ಬನ್ನಿ. ಹಲೋ, ಯಾರು? ಫ್ಲೆಕ್ಸ್ ಅವರಾ? ಹೌದಾ, ಎಲ್ಲಿದ್ದೀರಿ? ಬಂದೆ ಬಂದೆ ಬಂದೆ. ರಮ್ಯಾ, ಈ ಫಂಕ್ಷನ್ ಇದ್ದಾಗ ಈ ತರ ತೋರಣ ಬಾಳೆಕಂದಲ್ಲಿ ಯಾಕೆ ಹಚ್ತಿರೋದು ನಿನಗೆ ಗೊತ್ತಾ? ಹಾ, ನೆಕ್ಸ್ಟ್ ಡೇ ಹಸುಗಳು ಬಂದು ತಿನ್ಕೊಂಡು ಹೋಗ್ಲಿ ಅಂತ. ಅಯ್ಯೋ ದಡ್ಡಿ, ಅಲ್ಲ ಕಣೆ, ಹಬ್ಬ ಅಂತ ಎಲ್ಲ ಒಂದೇ ಕಡೆ ಸೇರಿದ್ದೀವಲ್ಲ, ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ಲಿ ಅಂತ. ಆಮೇಲೆ ಈ ಬಾಳೆಕಂದ್ ಕಡಿದ್ಮೇಲೂ 6 ಅವರ್ಸ್ ಫ್ರೆಶ್ ಆಕ್ಸಿಜನ್ ಸಿಗತ್ತೆ ಗೊತ್ತಾ? ಹೌದಾ? ಯಾರು ಫಾರ್ವರ್ಡ್ ಮಾಡಿದ ಮೆಸೇಜ್ ಇದು ಸಂಪತ್? ಎಂಥದ್ದು ಇಲ್ಲ, ನನಗೆ 7th ಸ್ಟ್ಯಾಂಡರ್ಡ್ ಇದು ಸೈನ್ಸ್ ಮೇಡಮ್ ಹೇಳಿದ್ದು. ರಮ್ಯಾ, ಮೊಬೈಲ್ ಅಂತಿದ್ದಾಗಲೇ ನೆನಪಾಯ್ತು. ಆಗ್ಲೇ ನಿನ್ಗೆ ಫೋನ್ ಬಂದಂಗಿತ್ತು ನೋಡು. ನನ್ನ ಫೋನ್ ಇಲ್ವಲ್ಲ? ಹೌದಾ? ಇಲ್ಲ ರಮ್ಯಾ, ನಿನ್ ಫೋನ್ ರಿಂಗ್ ಆಗ್ತಿದ್ದಾಗಿತ್ತು. ನೀನು ನಿಮ್ ಸೈನ್ಸ್ ಟೀಚರ್ನ ನೆನ್ಸ್ಕೊಂತಿದ್ಯಲ್ಲ, ಅದಕ್ಕೆಲ್ಲೋ ಭ್ರಮೆ ಆಗಿರ್ಬೇಕು. ಹಂಗೇ ಇಲ್ಲ, ಪಕ್ಕ ನಿನ್ ಫೋನ್ ಅಲ್ಲ ತಾನೆ? ಏಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ನನ್ನ ಫೋನ್ ರಿಂಗ್ ಆಗಿಲ್ಲ ಅಂತ ಹೇಳಿದ್ರು ಪಕ್ಕನ ಅಂತ ಕನ್ಫರ್ಮ್ ಎಲ್ಲ ಮಾಡ್ಕೊಂತಿದ್ಯಾ? ಯಾಕೆ, ಯಾರಾದ್ರೂ ಕಾಲ್ ಮಾಡ್ಬೇಕಿತ್ತಾ? ನೀನೇ ನೋಡು. ಬೇಡ ಬೇಡ ರಮ್ಯಾ, ಅದು ನೀನ್ ಅನುಭವ ಖುಷಿನಲ್ಲಿ ಎಲ್ಲ ಮರ್ತ್ಬಿಟ್ಟಿರ್ತಿಲ್ಲ, ಅದಕ್ಕೆ ಪ್ರೆಸೆಂಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿದೆ ಅಷ್ಟೇ. ಒಳ್ಳೆ ಲೂಸ್ ತರ ಆಡ್ತೀಯ ಕಣೋ ನೀನು. ಒಂಥರ ಹಾಗೇನೆ, ನಾನೆಲ್ಲ ತೀರಾ ನಾರ್ಮಲ್ ಆಗಿ ಇದ್ಬಿಟ್ರೆ ನೀವೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀರಾ, ಅದಕ್ಕೆ ಅವಾಗ ಅವಾಗ ತಲೆಕೆಟ್ಟಂಗ ಆಡ್ತೀನಿ. ಸರ್ಲೆ ನಂಬರ್ 10 ನೀನು. ಸರ್ಲೆ ನಂಬರ್ 10? ಹಂಗಂದ್ರೆ ನಂಬರ್ 1 ಯಾರು ರಮ್ಯಾ? ಯಾರು ಇಲ್ಲ ಕಣೋ, ನಿನ್ ಕಂಪ್ನಿ ಕೊಡಕಂತ ನಾನು ತಲೆ ಕೆಟ್ಟೋಳ್ ತರ ಹೇಳ್ದೆ ಅಷ್ಟೇ. ಸಂಪತ್, ಸಂಪತ್, ಅಂಕಲ್ ಬಾಯಲ್ಲಿ ಆ ಡ್ರಮ್ ತೆಗಿ ಬಾ, ಈ ಫ್ಲೆಕ್ಸ್ ಅಲ್ಲಿ ಇಕ್ಬೇಕು. ಸರಿ ಅಂಕಲ್. ಬಾ ಬೇಗ ಬಾ. ಬೇಗ 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 ಇಟ್ಬಿಟ್ಟು ಬಾಯಲ್ಲಿ. ಕನ್ನಡಿ, ಈ ಕನ್ನಡಿ ಮತ್ತು ನಮ್ಮ ಬದುಕು ಹೇಗೆ ಒಂದಕ್ಕೊಂದು ಬೆರೆತುಕೊಂಡಿದೆ ಅನ್ನೋದು ಆಶ್ಚರ್ಯ. ಹೇ ಕನ್ನಡಿ, ನೀನು ನಮ್ಮ ಸೌಂದರ್ಯನ ಮಾತ್ರ ಅಲ್ಲ, ನಮ್ಮ
ಓರೆಕೋರೆನೂ ನೇರವಾಗಿ ಹೇಳ್ಬಿಡ್ತೀಯ. ಜೀವನದಲ್ಲಿ ನಾವು ಯಾರನ್ನು ನಂಬ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ನಿನ್ನನ್ನು ಮಾತ್ರ ಧೈರ್ಯವಾಗಿ ನಂಬಬಹುದು. ಯಾಕೆಂದರೆ ನೀನು ಯಾವತ್ತೂ ಸುಳ್ಳು ಹೇಳಲ್ಲ. ನಮಗೇನಾದರೂ ಒಂಟಿ ಅನಿಸಿ ನಿನ್ನ ಮುಂದೆ ಬಂದು ನಿಂತಾಗ ನಮ್ಮ ಜೊತೆ ನಾವೇ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋ ಹಾಗೆ ಮಾಡ್ತೀಯಲ್ಲ, ಅದಕ್ಕೆ ಇರಬಹುದು. ಮುಖ ಮನಸ್ಸಿನ ಕನ್ನಡಿ, ಅದಿರೋದನ್ನ ಹಾಗೆ ಹೇಳುತ್ತೆ ಅನ್ನೋದು. ಈ ನನ್ನ ಹೊಸ ಮುಖನ ಸ್ವೀಕರಿಸಕ್ಕೆ ನೀನು ತುಂಬ ಸಹಾಯ ಮಾಡಿದ್ಯಾ. ಥ್ಯಾಂಕ್ಸ್ ಯು ಸೋ ಮಚ್. ಇವತ್ತಿಂದ ಒಂದೊಂದಾಗೆ ಮತ್ತೆ ಎಲ್ಲವನ್ನ ಪಡ್ಕೋತೀನಿ. ಎಸ್, ಆಯ್ತು. ಇದೆಲ್ಲ ಹೀಗೆಲ್ಲ ರೆಡಿ ಆಗೋದು ಸರಿ ಇಲ್ಲ. ನೋಡ್ದವ್ರು ಏನ್ ಅನ್ಕೋತಾರೆ? ನನ್ನ ಖುಷಿ ನನ್ನ ಮನ್ಸಿಗೆ ಮಾತ್ರ ಇರಬೇಕು. ಹೀಗೆ ಬಟ್ಟೆಲಿ ಆಕ್ಸೆಸರೀಸ್ ಎಲ್ಲ ತೋರಿಸ್ಕೊಂಡ್ರೆ ಅದು ಸರಿ ಇರಲ್ಲ. ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ನನ್ನ ವಿಷಯನ ನಾನು ನೋಡ್ತಿದ್ದಾನೆ, ಆ ಫೀಲಿಂಗ್ ಅಷ್ಟೇ ಸಾಕು ನನಗೆ. ಅದ್ರ ಮುಂದೆ ನನಗಿದು ಯಾವುದು ದೊಡ್ಡದಲ್ಲ. ಇಷ್ಟೇ ಸಾಕು ನನಗೆ. ಈಗ ನನ್ನ ಮುಂದೆ ಕಾಣ್ತಿರೋ ವಿಶ್ವ ಮುಖನೇ ನನಗೆ ದೊಡ್ಡ ಒಡವೆ. ಅದಕ್ಕಿಂತ ಇನ್ಯಾವುದು ಬೇಡ ನನಗೆ. ದಾದಾ ನಿಂತ್ಕೊಳ್ಳಿ. ಯಾ ಹರ್ಷ? ದಾದಾ, ನಿಜವಾಗ್ಲೂ ನೀವು ಆ ವಟಾರದ ಫಂಕ್ಷನ್ ಹೋಗ್ತಾ ಇದ್ದೀರಾ? ಹೌದು, ಅಲ್ಲಿ ಎಲ್ಲರೂ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಸಂಜೆ ನಿನ್ನ ಜೊತೆ ಮಾತಾಡ್ಬೋದಾ? ನೋ ದಾದಾ, ನೀವು ಅಲ್ಲಿಗೆ ಹೋಗಬಾರ್ದು. ಯಾಕೆ? ನಿಮ್ಮನ್ನು ಅವಮಾನ ಮಾಡ್ಬೇಕಂತಾನೆ ಕರ್ಸ್ಕೊಂಡಿದ್ದಾರೆ ಅಂತ ನನಗೆ ಅನಿಸಿದೆ. ನಿನ್ಗೆ ಯಾಕೆ ಹಾಗೆ ಅನಿಸ್ತಾ ಇದೆ? ದಾದಾ, ಮನೇಲಿ ಆಗಿರೋ ಡ್ರಾಮಾ ನಿಮಗೆ ಗೊತ್ತು ತಾನೆ? ಸುಬ್ಬು ಅವರು ಬರೀ ಅನುವತ್ಕಿನ ಕರ್ಕೊಂಡು ಹೋಗಿಲ್ಲ, ಜೊತೆಗೆ ನಮ್ಮ ರಿಲೇಶನ್ಶಿಪ್ನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಮ್ಮನ ಮಾತುಗೂ ಒಂಚೂರು ಬೆಲೆ ಕೊಡಲಿಲ್ಲ ಅವರು. ಈ ಥರ ಅವಮಾನ ಮಾಡೋರ ಮನೆಗೆ ಫಂಕ್ಷನ್ಗಂತ ನೀವು ಹೋಗ್ತಿದ್ರಲ್ಲ, ನಿಮ್ಗೆ ಹೋದ್ರಲ್ಲಿ ಏನು ಸಿಗುತ್ತೆ? ಏನು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ಕೊಂಡಿದ್ದೀರಾ? ದಾದಾ, ನೀವು ಹೋದರೆ ಅದಕ್ಕೇನು ಸಫರ್ ಆಗ್ತಾರೆ. ಹರ್ಷ ಅವ್ರು ಹೇಳ್ತಿರೋದು ಸರಿ ಅಂತ ನನಗೂ ಅನ್ನಿಸ್ತಿದೆ. ಸಾರಿ, ನನ್ನ ಅಭಿಪ್ರಾಯ ಕೇಳದೆ ನಾನು ಹೇಳಿಬಿಟ್ಟೆ. ಅದಕ್ಕೂ ಮೀರಿ ನನ್ನ ಟೀಮ್ ಇವತ್ತು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ರಿಸೀವ್ ಮಾಡೋಕ್ಕೆ ನಾನು ಹೊರಟಿದ್ದೀನಿ. ನಿಮ್ಮ ಡಿಸಿಷನ್ ಏನಾದರೂ ಚೇಂಜ್ ಆಗಿದ್ರೆ ನೀವು ಬರ್ಬೋದು. ಬಂದರೆ ಅವ್ರಿಗೆ ಖುಷಿ ಆಗುತ್ತೆ. ದಾದಾ, ನೀವು ವಟಾರಕ್ಕೆ ಹೋಗಿ ಸುಮ್ಮನೆ ಒಂದು ಸೀನ್ ಕ್ರಿಯೇಟ್ ಆಗೋ ಬದಲು ನೀವು ಆರಾಧನವ್ರ ಜೊತೆ ಹೋಗೋದೇ ಬೆಟರ್ ಅನಿಸುತ್ತೆ ನನಗೆ.
ಕಾರ್ ಇಳಿದ ತಕ್ಷಣ ಮನೆ ನೋಡೋ ಅವಸರದಲ್ಲಿ ಓಡೋಗ್ಬಿಟ್ಲಾ? ಯಾರು ಯಾರು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮಗಳ ಚಿತ್ರನ ಪೋಸ್ಟರ್ ಹಾಕಿದ್ದು ಯಾರು? ಯಾರದು? ನಿಜ ಸುಬ್ಬಣ್ಣ, ನಾನು ಸಿದ್ದಣ್ಣಗೆ ಹೇಳಿದೆ, ಫ್ಲೆಕ್ಸಲ್ಲಿ ಅನು ಒಬ್ಬಳೇ ಹುಡುಗಿ ಹಾಕ್ತಾಳೆ, ಜೊತೆ ಕಮಲಮ್ಮನ ಫೋಟೋ ಹಾಕ್ಸು ಅಂತ. ಅವ್ನು ನನ್ನ ಮಾತು ಸರಿಯಾಗಿ ಅರ್ಥನೇ ಮಾಡ್ಕೊಳ್ಳಿಲ್ಲ. ಹುಡುಗಿ ಜೋರಾಗಿ ನಾನು ಅದನ್ನೆಲ್ಲ ಹೇಳ್ತಿರೋದು. ನಮ್ಮ ಅನು ಜೊತೆಗೆ ಆರ್ಯವರ್ಧನ್ ಫೋಟೋನ ಹಾಕ್ತವ್ರು ಯಾರು ಅಂತ. ಅನು ಜೊತೆ ಹಳ್ಳಿಯದ್ರ ಫೋಟೋ ತರ ಸುಬ್ಬಣ್ಣ ಇರೋದು. ನೀನು ನೋಡಿದ್ರೆ ಬೇರೆ ಯಾರ ಜೊತೆನೋ ಅನು ಫೋಟೋ ಹಾಕಿರೋ ಥರ ಮಾತಾಡ್ತಿದ್ಯಲ್ಲ, ಯಾಕೆ, ಏನಾಯ್ತು? ಅಪ್ಪ ಯಾಕೆ ಹೀಗೆ ಕೋಪ ಮಾಡ್ಕೋತಿದ್ದೀರಾ? ಇದೇನ್ ಸುಬ್ಬಣ್ಣ, ಒಟ್ಟಾರೆ ಕಾಲು ಇಟ್ಟಿದ್ದಂಗೆ ಇಷ್ಟೊಂದು ಗರಂ ಆದ್ರೆ ಹೆಂಗೆ? ಅದು ಅಕ್ಕ, ಅಪ್ಪ ಹೇಳಿದ್ದೇನಂದ್ರೆ, ಸುಬ್ಬಣ್ಣ ಕೋಪ ಮಾಡ್ಕೊಳ್ಳೋದು ಸಹಜನೇ. ಯಾಕೆಂದ್ರೆ ವರ್ಧನ್ ಕಂಪನಿ ಓನರೇ ನಮ್ ಸುಬ್ಬಣ್ಣನ ಮನೆ ಅಳಿಯಾದ್ರು ಅವ್ರ ಹತ್ರ ಒಂದು ಸಹಾಯನೂ ತಗೊಳ್ಳಿಲ್ಲ. ಅಂತ ಸ್ವಾಭಿಮಾನಿ ನಮ್ ಸುಬ್ಬಣ್ಣ. ಅಂತದ್ರಲ್ಲಿ ನಮ್ಮ ಮನುನ ಆರ್ಯ ಸರ್ ಹೆಂಡತಿ ಅಂತ ಲೋಕ ಕಾಣೋಂಗ್ ಹಾಕಿದ್ರೆ ಜನ ಬಿಡ್ತಾರಾ? ಅದಲ್ಲ ನಾನು ಹೇಳಿದ್ದು. ಬರೀ ಫೋಟೋ ತಾನೇ, ಸುಮ್ಮನಿರಿ. ಸೂಪರ್ ಆಗಿದ್ದಾವೆ ಸುಬ್ಬಣ್ಣ. ಅವನು ಬಂದಾಯ್ತು. RS ಬರೋದ್ರೊಳಗಡೆ ಉಳಿದಿರೋ ಕೆಲಸ ಎಲ್ಲ ಮುಗಿಸ್ಬೇಕು. ಬಂದು ರಮ್ಯಾ, ಸಿಬ್ಬಂಕು ನಿಜವಾಗ್ಲೂ ಕೋಪ ಮಾಡ್ಕೊಂಡದಂಗಿತ್ತಲ್ವಾ? ಸುಮ್ನಿರ. ಏನಾಯ್ತಾನೋ? ಹರ್ಷ, ನಿನ್ನ ಆತಂಕಕ್ಕೆ ಅರ್ಥನೇ ಇಲ್ಲ ರಾಜ. ನನ್ನನ್ನು ಕರೆದಿರೋದು ವಠಾರದ ಜನ, ಸುಬ್ಬು ಅವರಲ್ಲ. ದಾದಾ, ವಠಾರದವ್ರು ಕರೆದ್ರು ಅಥವಾ ಸುಬ್ಬು ಅವ್ರು ಕರೆದ್ರು ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ದಾದಾ. ಅವ್ರು ನನ್ನನ್ನು ನಾನು ಸುಬ್ರಹ್ಮಣ್ಯ ಸಿರಿಮನೆ ಅವರ ಅಳಿಯ ಅನ್ನೋ ಕಾರಣ ಕರೀತಾ ಇಲ್ಲ. ಆ್ಯಂಡ್ ನಾನೀಗ ಹೋಗ್ತಾ ಇರೋದು ನಮ್ಮ ಸಂಸ್ಥೆಯ ಪ್ರತಿನಿಧಿಯಾಗಿ ಅಷ್ಟೆ. ಅವ್ರು ನನ್ನನ್ನು ಈ ಸಂಸ್ಥೆಯ ಯಜಮಾನ ಅಂತ ಕರೆದ್ರು, ನನ್ನನ್ನು ನಾನು ಕರ್ಕೊಳ್ಳೋದು ಪ್ರತಿನಿಧಿ ಅಂತ ಮಾತ್ರ. ಆದರೆ ಇದು ಯಾವುದೋ ಅವ್ರಿಗೆ ಅರ್ಥ ಆಗೋದಿಲ್ಲ ದಾದಾ. ಒಬ್ಬ ಉದ್ಯಮಿಗೆ ಸಾರ್ವಜನಿಕರ ವಿಶ್ವಾಸ ದೊಡ್ಡದು, ಅದು ಮುಖ್ಯ ಕೂಡ. ಅದೇ ಇಂಟೆನ್ಷನ್ನಲ್ಲಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನಿದೆ? ಆದರೆ ಆ ವಠಾರದಲ್ಲೇ ಅನುವತ್ಕೆ ಅವ್ರ ತವ್ರ ಮನೆಗೆ ಇರೋದು ಕೂಡ ಸತ್ಯನೇ ಅಲ್ವಾ ದಾದಾ? ನಾವು ತಪ್ಪು ಮಾಡಲಿ ಅಂತ ಅವ್ರು ಕಾಯ್ತಿರ್ತಾರೆ. ಅಲ್ಲ ದಾದಾ, ನಮ್ಮ ಮಾತಿಗೆ ಬೆಲೆ ಕೊಡದಿರೋ ಜಾಗಕ್ಕೆ ಹೋಗಲೇಬೇಕು ಅನ್ನೋ ಹಠ ಯಾಕೆ ನಿಮಗೆ? ನೀವು ಹೋಗೋದು ನನಗಂತೂ ಒಂದು ಚೂರು ಇಷ್ಟ ಇಲ್ಲ. ನನಗೆ ಮಾತ್ರ ಅಲ್ಲ, ಇಲ್ಲಿರೋರು ಯಾರಿಗೂ ಇಷ್ಟ ಇಲ್ಲ. ಹರ್ಷ, ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ಬಗೆಹರಿಸೋ ಕಡೆಗೆ ನಾವು ಗಮನ ಹರಿಸ್ಬೇಕು. ಅದನ್ನು ದೊಡ್ಡದು ಮಾಡೋದಾಗ ವಠಾರದ ಜನ ನನ್ನನ್ನು ಪ್ರೀತಿಯಿಂದ ಕರೆದಿದ್ದಾರೆ. ಅವ್ರ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಟ್ಟು ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಯಾರು ಬೇಕಾದರೂ ಬರ್ಬೋದು. ಯು ಕ್ಯಾನ್ ಜಾಯಿನ್ ಮೀ. ನಾನು ಬೇಕಾದರೆ ಕಾಯ್ತೀನಿ. ನಿಮ್ಮ ಟೀಮ್ನ ಪ್ರೋಗ್ರಾಮ್ ಮುಗಿಸ್ಕೊಂಡು ಮೀಟ್ ಮಾಡ್ತೀನಿ ಅಂತ ಆಫೀಸಲ್ಲೇ ಡಿಸೈಡ್ ಆಗಿತ್ತಲ್ಲ ಆರಾಧನಾ. ಸೊ ಸಿ ಯು. ಅಮ್ಮ, ಬರ್ತೀನಿ. ಗೀತಾ,
ಆರಾಧನಾ ಆರ್ಯನ ಹತ್ರ ಮಾತಾಡ್ಬೇಕಿತ್ತ? ಹೌದಮ್ಮ, ಅವರು ವಟಾರದ ಫಂಕ್ಷನ್ ಮುಗಿಸ್ಕೊಂಡು ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರು. ಆದರೆ ಅವರು ಬೆಳಗ್ಗೆನೇ ಬರ್ತಾರೆ ಅಂತ ನನ್ನ ಟೀಮ್ಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಅವರು ಫಂಕ್ಷನ್ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತ ಹೇಳಿದ್ರು. ಆದರೂ ನನಗೆ ಯಾಕೋ ಸಮಾಧಾನ ಇಲ್ಲ ಅಮ್ಮ. ಬರ್ತೀನಿ ಅಂತ ಹೇಳಿದಾನಲ್ಲ, ಯಾಕೆ ಈ ಥರ ಯೋಚನೆ ಮಾಡ್ತೀಯ? ಮೀರಾ ಅವ್ರು ಹೇಳಿದ ಪ್ರಕಾರ ಆರ್ಯ ಅವ್ರಿಗೆ ವಟಾರದ ಮೇಲೆ ತುಂಬ ಕಾಳಜಿ ಇದೆ. ಅವರು ತುಂಬ ದಿನದ ಮೇಲೆ ಅಲ್ಲಿಗೆ ಹೋಗ್ತಿದ್ದಾರೆ. ಸೊ ಎಲ್ಲರನ್ನೂ ಮಾತಾಡ್ಸೋ ಖುಷಿಲಿ ಅವರು ಸ್ಕೆಡ್ಯೂಲ್ನ ಮರ್ತ್ಬಿಟ್ರೆ. ಅವನಿಗೇನು ಬಿಸ್ನೆಸ್ ಹೊಸ್ತಾ? ಈಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ಹಾಗೆಲ್ಲ ಯಾರನ್ನೂ ಡಿಸಪಾಯಿಂಟ್ ಮಾಡೋನಲ್ಲ. ಇನ್ನೊಂದ್ಸಲ ಮೀರಾ ಹತ್ರ ಮಾತಾಡು. ಕಂಪ್ನಿ ಬಗ್ಗೆ ರಿವ್ಯೂ ಕೇಳಿದ್ರೆ ಅವಳು ಹೇಳ್ತಾಳೆ. ಅಮ್ಮ ಹಾಗಲ್ಲ, ನನಗೂ ಆತಂಕ ಇರುತ್ತೆ ಅಲ್ವಾ? ಅರ್ಥ ಆಗುತ್ತೆ. ಕಂಪನಿ ನಡೆಸೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಆರ್ಯ ದೊಡ್ಡ ದೊಡ್ಡ ಕಂಪನಿಗಳ ಈವೆಂಟೇ ರಿಜೆಕ್ಟ್ ಮಾಡಿದ್ದಾನೆ. ಆದರೆ ಅವನಿಗೆ ಎಲ್ಲಿ ಖುಷಿ ಸಿಗುತ್ತೋ ಮಾಮೂಲಿ ವ್ಯಕ್ತಿಯಾಗಿ ಭಾಗಿಯಾಗ್ತಾನೆ. ಇದ್ರ ಜೊತೆಗೆ ಅವನು ಫ್ಯಾಮಿಲಿ ಮ್ಯಾನ್ ಕೂಡ. ಈಗ ಅವನ ಪರ್ಸ್ನಲ್ ಲೈಫಲ್ಲಿ ಆಗಿರೋ ಘಟನೆಗಳು ನಿನಗೂ ಗೊತ್ತಲ್ವಾ? ಸುಬ್ಬು ಅವ್ರನ್ನ ಒಪ್ಸೋ ಭಾರನೂ ಅವನ ಮೇಲೆ ಇದೆ. ಐ ಅಂಡರ್ಸ್ಟ್ಯಾಂಡ್ ಅಮ್ಮ, ಆದರೆ ಅವ್ರಿಗೋಸ್ಕರ ನಾನು ಇಡೀ ಟೀಮ್ ವೇಟ್ ಮಾಡ್ತಿರ್ತಾರೆ. ಆರಾಧನಾ, ಮೀರಾ ಆಫೀಸಲ್ಲಿ ಇದ್ದಾಳಲ್ಲ, ಮತ್ತಿನ್ನೇನು ಯೋಚನೆ? ಅವಳಿದ್ರೆ ಆರ್ಯ ಬೇಕಾಗಿಲ್ಲ. ಅವಳೇನೆ ಎಲ್ಲಾನು ನೀಟಾಗಿ ಕ್ಲಿಯರ್ ಆಗಿ ಹ್ಯಾಂಡಲ್ ಮಾಡ್ತಾಳೆ. ಡೋಂಟ್ ವರಿ. ಸರಿ ಅಮ್ಮ. ಇವ್ರಿಗೆ ಮಾತ್ರ ಫ್ಯಾಮಿಲಿ ಇಂಪಾರ್ಟೆಂಟಾ? ಹಾಗಿದ್ರೆ ನಾನೇನು? ಇವ್ರಿಗೆ ಪರ್ಸನಲ್ ಲೈಫ್ ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಈ ಬಿಸ್ನೆಸ್ ಎಲ್ಲ ಯಾಕೆ ಬೇಕಾಗಿತ್ತು? ಇವ್ರು ಎಲ್ಲರಿಗಿಂತ ಹೆಚ್ಚಾಗಿ ನೋವು ಅನುಭವಿಸ್ತಾ ಇರೋದು ನಾನು. ಈಗ ಇವ್ರಿಗೆ ಅರ್ಥ ಆಗೋದಿಲ್ವಾ? ಇದನ್ನೆಲ್ಲ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ಆ್ಯಕ್ಚುಲಿ ನಾನು ಭರವಸೆ ಇಟ್ಕೊಂಡಿದ್ದು ನನ್ನ ವಿಶ್ವ ಥರ ಕಾಣೋ ಆರ್ಯವರ್ಧನ್ ಮೇಲೆ. ಈ ಎಂಪ್ಲಾಯಿ ಮೀರಾ ಜೊತೆ ನಂದೇನು ಬಿಸ್ನೆಸ್ಸು? ಇಲ್ಲ ಇಲ್ಲ, ನಾನು ಎಮೋಷ್ನಲ್ ಆಗಬಾರ್ದು. ಎಮೋಷ್ನಲ್ ಆದರೆ ನಾನು ಹೋಗ್ಬಿಡ್ತೀನಿ. ನಾನು ಕುಗ್ಗಬಾರ್ದು. ಯಾಕಂದರೆ ನನ್ನ ವಿಶ್ವ ನನ್ನ ಯಾವತ್ತೂ ಲೀಡರ್ ಥರ ನೋಡಬೇಕು ಅಂತ ಅನ್ಕೊಂಡಿದ್ದ. ನಾನು ಹಾಗೆ ಇರಬೇಕು, ಹಾಗೆ ಇರ್ತೀನಿ.